Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇವರ ಆಶ್ರಯದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ದರ್ಶಿನಿ ಕಾರ್ಯಕ್ರಮದ ಅಡಿಯಲ್ಲಿ ತರಬೇತಿ ಕಾರ್ಯಾಗಾರಗಳನ್ನು ಏರ್ಪಡಿಸಲಾಗ್ತಾ ಇದೆ. ಆ ಕುರಿತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೂ ಸಹ ದರ್ಶಿನಿ ಕಾರ್ಯಕ್ರಮ ಕುರಿತು 4 ದಿನಗಳ ಯಶಸ್ವಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮೊದಲ ಹಂತದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ PDOಗಳು ಮತ್ತು ಜನಪ್ರತಿನಿಧಿಗಳು ಅಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಸದಸ್ಯರುಗಳು ಮತ್ತು ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಮೇಲ್ವಿಚಾರಕರು, ಗ್ರಾಮ ಪಂಚಾಯಿತಿಯ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಗ್ರಂಥಾಲಯ ಮೇಲ್ವಿಚಾರಕರು ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರನ್ನು ದರ್ಶಿನಿ ಕಾರ್ಯಕ್ರಮದಡಿಯಲ್ಲಿ ತರಬೇತಿಯನ್ನು ನೀಡಲಾಯಿತು. ರಾಜ್ಯಾದ್ಯಂತ ನಡೆದ ತರಬೇತಿ ಕಾರ್ಯಕ್ರಮದಲ್ಲಿ ವಿವಿಧ ಚಟುವಟಿಕೆಗಳ ಮೂಲಕ ಅವರಿಗೆ ತರಬೇತಿಯನ್ನು ನೀಡಲಾಯಿತು. ಅದೇ ರೀತಿ ದರ್ಶಿನಿಯ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ವಿಶೇಷ ಚೇತನ ಬಂಧುಗಳಿಗೆ ಅವರು ಲೈಬ್ರರಿಗೆ ಬಂದ ಸಂದರ್ಭದಲ್ಲಿ ಯಾವ ರೀತಿ ಅವರನ್ನು ಸತ್ಕರಿಸಬೇಕು, ಯಾವ ರೀತಿ ಅವರನ್ನು ಲೈಬ್ರರಿಗೆ ಕರೆತರಬೇಕು ಮತ್ತು ಯಾವ ರೀತಿ ಅವರಿಗೆ ಪ್ರಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ತರಬೇತಿದಾರರು ಅತ್ಯಂತ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟರು. ಮಾಸ್ಟರ್ಸ್ ಆಫ್ ಟ್ರೈನರ್ಸ್ ಇವರು ಬಂದು ಅನೇಕ ಚಟುವಟಿಕೆಗಳನ್ನು ಆಧರಿಸಿ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇರ್ತಕ್ಕಂಥ ದೃಶ್ಯ ತಾವು ನೋಡ್ತಾ ಇದ್ದೀರಾ. ಎಲ್ಲ ತಾಲೂಕು ಪಂಚಾಯತಿ ಹಂತದಲ್ಲಿ ಸಾಮರ್ಥ್ಯ ಸೌಧದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಾದ ಅಂದರೆ ದೃಷ್ಟಿ ವಿಶೇಷ ಚೇತನರು, ಶ್ರವಣದೋಷ ವಿಕಲಚೇತನರು ಮತ್ತು ದೈಹಿಕ ವಿಕಲಚೇತನರಿಗೆ ಅನೇಕ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಅವರಿಗೆ ಪ್ರಾತ್ಯಕ್ಷಿತೆಯನ್ನು ತೋರಿಸಿಕೊಡಲಾಯಿತು. ಅಂದರೆ ದೈಹಿಕ ದೃಷ್ಟಿದೋಷವುಳ್ಳವರು ಯಾವ ರೀತಿ ಚೆಸ್ ಆಟವನ್ನು ಆಡ್ತಾರೆ, ಕ್ರಿಕೆಟ್ ಆಟವನ್ನು ಯಾವ ರೀತಿ ಅವರು ಆಡ್ತಾರೆ ಮತ್ತು ಅದೇ ರೀತಿ ಹಾವು ಏಣಿಯ ಆಟ, ಇವೆಲ್ಲ ಸ್ಪರ್ಶ ಜ್ಞಾನದ ಮೂಲಕ ಅವರು ಯಾವ ರೀತಿ ಆಡ್ತಾರೆ ಅಂಧರು ಅಂತ ಹೇಳ್ಬಿಟ್ಟು ನಮ್ಮ ಲೈಬ್ರರಿಯನ್ ಹಾಗೂ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಪ್ರಾತ್ಯಕ್ಷಿತವಾಗಿ ತೋರಿಸಿಕೊಡಲಾಯಿತು. ಎಲ್ಲ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಅದೇ ರೀತಿ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆಯಿತು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ತರಬೇತಿದಾರರು ತರಬೇತಿಯನ್ನು ನಡೆಸಿಕೊಟ್ರು. ಅದಾದ ಮೇಲೆ ತರಬೇತಿ ಪಡೆದಿರ್ತಕ್ಕಂತಹ VRWಗಳು, MRWಗಳು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು, ಲೈಬ್ರರಿಯನ್ನವರು ತಮ್ಮ ಅಭಿಪ್ರಾಯಗಳನ್ನು ಸಹ ವ್ಯಕ್ತಪಡಿಸಿರುತ್ತಾರೆ. ಈ ಕುರಿತು ಒಂದು ಕಿರುಚಿತ್ರ ಇಲ್ಲಿದೆ. ಈ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಅದನ್ನು ಮತ್ತೆ ಇನ್ನೊಂದು ರಿಪೀಟ್ ತಿಳ್ಕೊಂಡಂಗಾಯಿತು. ತುಂಬ ಖುಷಿ ಆಯಿತು. ಕಲ್ತ ಮೇಲೇ ಗೊತ್ತಾಯಿತು ಇಲ್ವಾ ಅಂತ. ಕಲ್ತಿದ್ದನ್ನೇ ಇನ್ನೊಂದು ಟೈಮ್ ಕಲ್ತ್ರೆ ಇನ್ನೂ ಕಲವಳಗೆ ಹೋಗಲ್ವಲ್ವ, ಹಾಗಾಯಿತು. ಚೆನ್ನಾಗಿತ್ತು. ತರಬೇತಿಗೆ ಎಲ್ಲರೂ ಈಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ವತಿಯಿಂದ ಅಂಗವಿಕಲರಿಗೆ ಯಾವ ಇದು ಸೌಲಭ್ಯ ದೊರಕುತ್ತವೆ, ಯಾವ್ಯಾವ ಅಂತ ಫಸ್ಟು ಅಂಗವಿಕಲರಿಗೆ ಅಂದಾದರೆ ಹುಡುಗರಿಗೆ ಯಾವ ರೀತಿ ಆಟ ಆಡ್ತಾರೆ ಅನ್ನೋದು 5 ಥರದ ಆಟವನ್ನು ತೋರಿಸ್ಕೊಟ್ರು. ಆ ಮೇಡಮ್ ಹುಡುಗರಿಗೆ ಮೇಡಮ್ ಇಲ್ಲಿ ಬಂದಾದ ನಂತರ ತರಬೇತಿಗೆ ಹೋದ್ಮೇಲೆ ಗೊತ್ತಾಯ್ತು 21 ಥರದ ಅಂಗವಿಕಲತೆ ಇದೆ ಅಂತ. ಆಕ್ಚುಲಿ ತ್ರಿವೇಣಿ ಮೇಡಮ್ ಕ್ಲೀನ್ ಎಕ್ಸ್ಪ್ರೆಸ್ 21
ಕಲಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಈ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಎಲ್ಲ ಕಲ್ತಿದ್ರು ಅವಾಗ ಮರ್ತೋ ಇದೆ. ಇದನ್ನು ಮತ್ತೆ ಮತ್ತೆ ತರಬೇತಿಗಳು ಸಿಕ್ಕಿದೆ. ಸರ್ ಒಬ್ಳಪ್ಪ ಒಬ್ಳಪ್ಪ ಸರ್ ಹೇಳ್ಬೇಕು. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿರತಕ್ಕಂಥ ಬಾಂಧವರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತಿನ ತರಬೇತಿಯಲ್ಲಿ ನಮ್ಮ ಮೇಡಮರಾದಂಥ ವೇಣಿ ಮೇಡಮ್ ಅವರು ಒಳ್ಳೆಯ ಮಾತಿನ ಚತುರತನದಿಂದ ಒಳ್ಳೆ ವಿಧವಾದ ಮಾತುಗಳನ್ನಾಡಿದರು. ಯಾಕಂದ್ರೆ ವಿಕಲಚೇತನರಿಗೆ ಏನೇನು ಸಿಗಬಹುದು, ಹೆಂಗೆ ಆಟ ಆಡದೆ ತಪ್ಪಾದ್ರು ತಿದ್ದಿ ಬುದ್ಧಿ ಹೇಳಿ ಹಿಂಗೆಲ್ಲ ಅಂತ ಮಾಹಿತಿ ನೀಡಿದ್ವಿ. ನಾವು ಹಲವಾರು ಇಂಥ ಸಂದರ್ಭಗಳಲ್ಲಿ ಹೋಗಿದ್ದೀವಿ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ವಿಷಯ ನಮಗೆ ಉತ್ತಮವಾಗಿ ಕಲಿಯಿತು. ಮನುಷ್ಯ ನಾನು ಎಲ್ಲ ಕಲ್ತ್ಬಿಟ್ಟಿದೆ ಅನ್ನೋದಕ್ಕಿಂತ ಇನ್ನು ಕಲಿಯೋದು ಬಹಳ ಇದೆ, ಅಂತ ನಾವು ಅವ್ರಿಗೆ ಕೊಡಿಸಿದ್ರೆ ಅದೇ ಅವ್ರಿಗೆ. ಆದರೆ ಒಂದು ಹೇಳ್ಬೇಕಂದ್ರೆ ಇವತ್ತಿನ ಸರ್ಕಾರದ ನಡವಳಿಕೆ ರಾಜಕೀಯ